ಸರ್ಕಾರಕ್ಕೆ ಏನು ಹೇಳ್ತೀರಾ ಪೋಷಕ ಕಲಾವಿದರ ಪರವಾಗಿ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಕಲಾವಿದರು ಪೋಷಕ ಕಲಾವಿದರು ಹಿರಿಯ ಕಲಾವಿದರು ಪರಿಸ್ಥಿತಿ ಹೇಳ್ತಿರೋದಾಗಿರುವಂಥದ್ದು ಸರ್ಕಾರಕ್ಕೆ ನಿಮ್ಮ ಅವರೆಲ್ಲರ ಪರವಾಗಿ ನೀವೇನು ಮನವಿ ಮಾಡ್ತೀರಾ? ಏನಿಲ್ಲ ಸರ್, ಈಗ ಅಂದರೆ ನಾವೆಲ್ಲ ಕಲಾವಿದರು ಸರ್ಕಾರಕ್ಕೆ ಮಕ್ಕಳಿದ್ದಂಗೆ. ಈಗ ಮಕ್ಕಳಿಗೆ ಏನಾದರೂ ಕಷ್ಟ ಆದರೆ ತಂದೆ ತಾಯಿನೇ ನೋಡಬೇಕು, ಹಾಗೆ ಕಲಾವಿದ್ರ ಕಷ್ಟ ಆದರೆ ಸರ್ಕಾರನೇ ನೋಡಬೇಕು. ಬೇರೆಯವ್ರನ್ನ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಕಲಾವಿದರಿಗೆ ಏನು ತಿಂಗಳು ಇಷ್ಟಂತಿಲ್ಲ, ಇದು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾನೆ. ಇಡೀ ಜೀವನನೇ ಕಲಾವಿದ. ಪ್ರತಿಯೊಬ್ಬ ಸಾಹಿತ್ಯ ಆಗ್ಬೋದು, ನಮ್ಮ ರಂಗಭೂಮಿ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಡ್ಯಾನ್ಸ್, ಪ್ರತಿಯೊಬ್ಬರು ಕಲೆ ವಿಭಾಗದಲ್ಲಿ ಎಷ್ಟು ಜನ ಇರ್ತೀವಿ ಎಲ್ಲರೂ ಇದನ್ನು ನಂಬ್ಕೊಂಡಿದ್ದಾರೆ ಸರ್. ಕಲಾವಿದರು ಆದಷ್ಟು ಬೇಗ ಕಲಾವಿದರ ಸಲುವಾಗಿ ಸರ್ಕಾರ ಪರಿಶೀಲನೆ ಮಾಡಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ ಸರ್, ಇನ್ನೊಂದು 5-6 ವರ್ಷ ಹೋಗಿ ಸರ್ ಭಾಳ ಕಷ್ಟ ಆಗುತ್ತೆ. ಈಗ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಈಗ ನೋಡಿ ಸರ್, ನಾವೇನು ಮಾಡ್ತೀವಿ ಅಂದರೆ, ಈಗ ಅಪ್ಪ ಅಮ್ಮಗೆ ವಯಸ್ಸಾದರೆ ಕಡೆಗಣಿಸ್ತೀವಿ ನಾವು. ಎಲ್ಲರೂ ಅಲ್ಲ, ಕಡೆಗಣಿಸ್ತೀವಿ. ಏನು ಬಿಡು, ಏನೋ ವಯಸ್ಸಾಗಿದೆ, ಅವ್ರು ಏನೋ ಒಂದು ಹೇಳ್ತಾರೆ, ಇದು ಮಾಡಬೇಡ ಮಗನೇ, ಕೇಳಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ, ಸುಮ್ಮನೆ ಯಾಕೆ ತಲೆ ತಿಂತಿ ಅಂತಾರೆ. ಹಾಗೆ ಇಲ್ಲಿ ಹಿರಿಯ ಕಲಾವಿದರು ಎಷ್ಟು ಜನ ಜೀವನ ಎಲ್ಲರೂ ಹೋದ ಮೇಲೆ ಸರ್ಕಾರಕ್ಕೆ ಗೊತ್ತಾಗ್ಬೋದು. ಹೌದು, ನನ್ನ ಅನಿಸಿಕೆ. ಈಗಲೂ ಉಳಿಸ್ಕೊಳ್ಳಿ ಕಲಾವಿದರು. ಅದು ಕಲಾವಿದರು ಆದ್ಮೇಲೆ ಬಂದೊಂದು ಹುನ್ನಾರ ಹಾಕೋದಕ್ಕೆ ಏನು ಚೆನ್ನಾಗಿ ನೋಡಿಕೊಂಡ್ರೆ. ಯಾಕೆ ನೋಡಿ ಸರ್, ಒಂದು ಸಾರಿ ತಾವು ಕೇಳಿರ್ಬೋದು, ಗೋಕಾಕ್ ತಾಲೂಕಲ್ಲಿ ಒಬ್ಬ ಕಲಾವಿದ ಸರ್, ಜಾನಪದ ಕಲಾವಿದ, ಒಳ್ಳೆ ವಾಯ್ಸು. ಆ ಕಲಾವಿದನ ಏನು ವೈಶಿಷ್ಟ್ಯತೆ ಅಂದರೆ, ಯಾರು ಕರೆದ್ರು ಹಣ ಒಂದು ಬಂದೆ ಹಣ ಹೋಗೋದು, ಹಾಡು ಹಾಡೋದು, ಬರೋದು. ಇದಕ್ಕಿದ್ದಾಗೆ ಅವನೇ ತೀರ್ಕೊಂಡ್ಬಿಟ್ಟ. ಅವ್ರು ಏನಾಗಿದೆ ಸರ್, ತೀರ್ಕೊಂಡ ಮೇಲೆ ಇಡೀ ಊರು ಜನ, ಸುತ್ತಮುತ್ತ ಜನ ಎಲ್ಲರೂ ಒಳಗ್ತಾ ಇದ್ದಾರೆ. ಎಂಥ ಕಲಾವಿದ ಪಾಪ, ಕರೆದ ತಕ್ಷಣ ಬರ್ತಿದ್ದ, ನಾ ಬರಲ್ಲ ಅನ್ನೋ ಪದನೇ ನಂಗೆ. ಈಗ 3 ಹೆಣ್ಮಕ್ಳು ಸರ್, 2 ಹೆಣ್ಮಕ್ಳು ಹೇಳ್ತೀವಿ. ಅವ್ರು ಕಣ್ಣಾಗ ಒಂದು ಹನಿ ನೀರಿಲ್ಲ. ಯಾರು ಬಂದಂತ, ಏನಮ್ಮ ಎಂಥ ಕಲಾವಿದ, ಏನು ಮಾಡಿದ್ದಾನೆ ನಮ್ಮಪ್ಪ ನಮಗೆ. ಕರೆದಲ್ಲಿ ಹೋಗ್ತಿದ್ದ, ಯಾರಿಗೆ ಒಂದು ದುಡ್ಡು ಕೇಳಿಲ್ಲ, ಅವ್ರು ದುಡ್ಡು ಕೊಟ್ಟಿಲ್ಲ. ಒಂದು ಸ್ಯಾಲ್ ಹಾಕ್ಕೊಳ್ಳೋದು, ಹಾರ ಹಾಕ್ಕೊಂಡು ಬರೋದು. ಇವತ್ತು ನಾವು ಈಗ ಒಂದು ಕಟ್ಟಿಗೆ ತಂದು ಅವರು ಸುಡಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಒಳಗಿಂದ ಹಾರ ಎಲ್ಲ ಹಾಕಿ ಸುಟ್ಟುಬಿಟ್ರಂತೆ. ಏನು ಪ್ರಯೋಜನ ಬಂತು? ಹಾಗೆ ಸರ್ಕಾರಕ್ಕೆ ನಂದೊಂದು ಮನವಿ ಏನಂದರೆ, ಕಲಾವಿದರು ಎಷ್ಟು ಜನಕ್ಕೆ ಎಲ್ಲರೂ ಉಳಿಸ್ಕೊಂಡು ಏನೋ ಸವಲತ್ತು ಕೊಡಿ ಅವರಿಗೆ. ಒಂದು ಬಸ್ ಪಾಸು, ಅವ್ರ ಮಕ್ಕಳಿಗೆ ಒಂದು ವಿದ್ಯೆಕ್ಕೋ, ಎಜುಕೇಷನ್, ಏನೋ ಒಂದು ಅವ್ರು ಏನಿಲ್ಲ, ಒಂದು 30-40 ಸೈಟಲ್ಲಿ ಒಂದು ಮನೆ ಕಟ್ಕೊಟ್ರೆ ಸಾಕು. ಎಂಥದ್ದು ಕಟ್ಕೊಡಿ ನೀವು. ಅವ್ರಿಗೆ ದೊಡ್ಡ ಬಂಗಲೆ ಗಿಂಗಿಲೆ ಏನೂ ಬೇಡ, ಯಾವುದೋ ಒಂದು 30-40 ಅವ್ರದ್ದು ಇರಬೇಕು. ಅಪಾರ್ಟ್ಮೆಂಟ್ಗಳು ಸರಿ ಹೋಗಲ್ಲ, ಅಪಾರ್ಟ್ಮೆಂಟ್ ಕೊಟ್ಟರೆ ಏನೋ ಸರಿ ಹೋಗಲ್ಲ ಸರ್. ಅವರಿಗೆ ಒಂದು 30-40 ಸೈಟ್ ಕಲಾವಿದರಿಗೆ ನೆರಳಾಗಬೇಕು, ಕಲ್ಪಿಸುವಂಥ ಕೆಲಸ ಮಾಡಬೇಕು ಸರ್ಕಾರ. ಏನಾಗುತ್ತೆ ಗೊತ್ತಾ ಸರ್, ಇದು ಇನ್ನೊಂದು ಮೆಸೇಜ್ ಏನು ಹೋಗುತ್ತೆ ಅಂದರೆ, ಈಗ ಬರೋರು ಯಾರು ಕಲಾವಿದರು ಆಗ್ಬೇಕು ಅಂತ ಬರೋದೇ ಇಲ್ಲ. ಯಾಕೆ ಬರೋಲ್ಲ ಅಂದರೆ, ಈಗ ಎಲ್ಲರೂ ಚಿಕ್ಕ ವಯಸ್ಸಿನಿಂದ ವಿದ್ಯೆ ಕಲಿಸ್ತಾರೆ, ಡಿಗ್ರಿ ಮಾಡಿಸ್ತಾರೆ. ನಮ್ಮ ಕಾಲದಲ್ಲಿ ವಿದ್ಯೆದ ಕಡೆ ಗಮನ ಇದ್ದಿಲ್ಲ. ನಾಟಕ ಮಾಡಬೇಕು, ಈ ಥರ ಇತ್ತು. ಈಗ ಏನಾದರೂ ಸರ್ಕಾರಿ ಕೊಡ್ತಂದ್ರೆ, ನಾವು ಕಲಾವಿದಪ್ಪ, ಸರ್ಕಾರ ಒಂದು ಈ ಥರ ಮಾಡಿದ್ರು ಸವಲತ್ತು ಕೊಟ್ಟಿದ್ರೆ ಒಬ್ಬರು ಹೊರಗೆ ಬರ್ತಾರೆ. ಇಲ್ಲ ಇದನ್ನು ನೋಡಿಕೊಂಡು ಬರೋರು ಬೇಡಪ್ಪ ಅಂತಾರೆ. ಯಾಕಂದ್ರೆ ಪ್ರತಿಯೊಂದು ಈಗ ವಾಟ್ಸಪ್ಪಲ್ಲಿ ಬರ್ತಾಯಿದೆ, ಇಂಥ ಕಲಾವಿದ ಹಿಂಗೆ ಸತ್ತ, ಆ ಕಲಾವಿದನಿಗೇನೋ ಬಾಡಿಗೆ ಮನೆಯಲ್ಲಿ ಇದ್ದಾನಂತೆ, ಅವ್ರ ಮಕ್ಕಳಿಗೇನೋ ಇನ್ನೂ ಡಿಗ್ರಿ ಮಾಡಿಸಿಲ್ವಂತೆ, ಕಲಾವಿದ ಮೆಟ್ರೋದಲ್ಲಿ ಓಡಾಡಿದ, ಇವೆಲ್ಲ ಏನಾದ್ರು ಕೆಟ್ಟ ಮೆಸೇಜ್ ಹೋಗುತ್ತೆ ಸರ್. ಅಂದರೆ ಬೇಡಪ್ಪ ಅಂತ ಕೆಟ್ಟ ಮೆಸೇಜ್ ಅನ್ನೋಕ್ಕಿಂತಲೂ ಸಂದೇಶ ಸರಿ ಹೋಗಲ್ಲ. ಸರ್ಕಾರ ಏನು ಕೊಟ್ಟರೆ ಇರುತ್ತೆ, ಸರ್ಕಾರ ಒಂದು ಇಷ್ಟು ಇದು ಮಾಡಿದೆಯಪ್ಪ, ನಾವು ಸೌಲಭ್ಯ ಕಲ್ಪಿಸ್ಕೊಟ್ಟೆ, ನಾವು ಕಲಾವಿದ ಆಗಬೇಕು. ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಹಾಡುಗಾರಿಕೆ, ಸಾಹಿತ್ಯ ಯಾವುದೇ ಇರ್ಬೋದು ಸರ್. ಇದು ಕೊಟ್ಟರೆ ಏನಾಗುತ್ತೆ, ಒಳಗಡೆ ಇದ್ದ ಯಾರ್ಯಾರಿಗೆ ಒಂದು, ಈಗ ನಮ್ಮೊಂದು ಸಣ್ಣ ಹುಡುಗಿಯರು ಇದ್ದಾರೆ, ಎಲ್ಲರೂ ಹೊರಗಡೆ ಬರ್ತಾರೆ ಸರ್. ಸರ್ಕಾರ ಕಲಾವಿದರಿಗೆ ನೆರವಾಗುವಂಥ ಕೆಲಸ ಮಾಡಬೇಕು, ನಿಮ್ಮ ಆಶಯ. ಈಗ ನೋಡಿ ಸರ್, ಈಗ ನಮ್ಮ ಈಗ ಎಲ್ಲ ಟಿ ವಿಯಲ್ಲಿ ಬರ್ತಾಯಿದೆ, ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ನಿಜ ಸರ್, ನೀವು ಖಂಡಿತ ಕಲಾವಿದರ ಪರವಾಗಿ ಧ್ವನಿ ಎತ್ತಿದ್ದೀರಾ. ಸೊ ಮನವಿ ಕೂಡ ಮಾಡಿದ್ದೀರಾ. 600 ಸಿನಿಮಾ, 1000 ಸಿನಿಮಾ ಆಗಲಿ, 1000 ಸಿನಿಮಾದ ಸರ್ದಾರ ಎನ್ನುವಂಥ ಬಿರುದು ಕೂಡ ನಿಮ್ಗೆ ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಇನ್ನೂ 100 ಸಿನಿಮಾಗಳಲ್ಲಿ ಜನರನ್ನ ಮನರಂಜಿಸಿ, ಸೊ ಇದೇ ರೀತಿ ನಗಿಸ್ತಾ ಇರಿ ಅಂತ ನಾವು ಕೂಡ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್, ತಮಗೂ ದೇವರು ಒಳ್ಳೇದು ಮಾಡಲಿ ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.